ಎಲ್ಲರಿಗೂ ಶುಭ ಸಂಜೆ. ಡಾಕ್ಟರ್ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 10 ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 10 ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 10. Question number 1. Who has been appointed as the new Space Secretary and Chairman of the Indian Space Research Organization ISRO? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೊಸ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಪ್ರಹ್ಲಾದ್ ಚಂದ್ರ ಅಗರ್ವಾಲ್, ಆಪ್ಷನ್ ಬಿ ಅನಿಲ್ ಭಾರದ್ವಾಜ್, ಆಪ್ಷನ್ ಸಿ ವಿ ನಾರಾಯಣನ್, ಆಪ್ಷನ್ ಡಿ ಶಿವಪ್ರಸಾದ್. ರೈಟ್ ಆನ್ಸರ್ ಆಪ್ಷನ್ ಸಿ ವಿ ನಾರಾಯಣನ್. Dr. V. Narayanan, Director of Liquid Propulsion System Center, has been appointed as the new ISRO Chairman and Space Secretary. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ನ ನಿರ್ದೇಶಕ ಡಾಕ್ಟರ್ ವಿ ನಾರಾಯಣ್ ಅವರನ್ನು ಇಸ್ರೋದ ಹೊಸ ಅಧ್ಯಕ್ಷರು ಮತ್ತು ಬಾಹ್ಯಾಕಾಶ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಡಾಕ್ಟರ್ ವಿ ನಾರಾಯಣ್ will succeeded S. Somanathan on January 14, 2025 for a 2-year term or until further orders. Dr. Narayanan, a propulsion expert, joined ISRO in 1984 and has worked on projects like ASLV, PSLV, GSLV Mk2 and GSLV Mk3. ಡಾಕ್ಟರ್ ವಿ ನಾರಾಯಣ್ ಅವರು ಜನವರಿ 14, 2025 ಎಸ್ ಸೋಮನಾಥನ್ ಅವರ ನಂತರ 2 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಪ್ರೊಪಲ್ಷನ್ ತಜ್ಞರಾದ ಡಾಕ್ಟರ್ ನಾರಾಯಣ್ ಅವರು 1984ರಲ್ಲಿ ಇಸ್ರೋಗೆ ಸೇರಿದರು ಮತ್ತು ASLV, PSLV, GSLV Mk2 ಮತ್ತು GSLV Mk3 ನಂತರ ಯೋಜನೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಚಂದ್ರಯಾನ 2ರ ಹಾರ್ಡ್ ಲ್ಯಾಂಡಿಂಗ್ಗಾಗಿ ತಜ್ಞರ ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಚಂದ್ರಯಾನ 3ಗಾಗಿ ಪ್ರಪಲ್ಷನ್ ವ್ಯವಸ್ಥೆಯಲ್ಲಿ ವಿತರಿಸಿದ್ದರು. Wikipedia page of Dr. V. Narayanan, 11th Chairman of the Indian Space Research Organization. Indian Space Research Organization headquarters is situated in Bengaluru, formed 15th August 1969. Chairman V. Narayanan. V. Narayanan appointed as a new ISRO chief succeeding S. Somanathan, veterinary scientist, to lead Indian Space Research Organization from January 14, 2025. Question number 2. Which ministry launched the cashless treatment scheme for road accident victims? ರಸ್ತೆ ಅಪಘಾತದ ಸಂತ್ರಸ್ತರಿಗಾಗಿ ನಗದು ರಹಿತ ಚಿಕಿತ್ಸಾ ಯೋಜನೆಯನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿತು? ಆಪ್ಷನ್ ಎ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಆಪ್ಷನ್ ಬಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಆಪ್ಷನ್ ಸಿ ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಆಪ್ಷನ್ ಡಿ ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ರೈಟ್ ಆನ್ಸರ್ ಆಪ್ಷನ್ ಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. Ministry of Road Transport and Highway launched a cashless treatment scheme for road accident victims. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ರಸ್ತೆ ಅಪಘಾತದ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸಾ ಯೋಜನೆಯನ್ನು ಪ್ರಾರಂಭಿಸಿದೆ. The scheme will cover all road accidents caused by motor vehicles, implemented through an IT platform combining EDAR and NHA systems. ಈ ಯೋಜನೆಯು ಮೋಟಾರ್ ವಾಹನಗಳಿಂದ ಉಂಟಾಗುವ ಎಲ್ಲ ರಸ್ತೆ ಅಪಘಾತಗಳನ್ನು ಒಳಗೊಂಡಿರುತ್ತದೆ. ಇದನ್ನು EDAR ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಮತ್ತು NHA ನ್ಯಾಷನಲ್ ಹೈವೇ ಅಥಾರಿಟಿ ವ್ಯವಸ್ಥೆಗಳನ್ನು ಸಂಯೋಜಿಸುವ IT ವೇದಿಕೆಯ ಮೂಲಕ ಜಾರಿಗೆ ತರಲಾಗುತ್ತದೆ. ಇನಿಷಿಯೇಟಿವ್ ಇನ್ಕ್ಲೂಡ್ಸ್ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಫಾರ್ ಟ್ರಕ್ಸ್, ಇ-ರಿಕ್ಷಾ ಸೇಫ್ಟಿ ಗೈಡ್ಲೈನ್ಸ್, ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸಸ್ ಆ್ಯಂಡ್ ಡ್ರೈವರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್. ಟ್ರಕ್ಗಳಿಗೆ ಸುಧಾರಿತ ಚಾಲಕ ಸಹಾಯಕ ವ್ಯವಸ್ಥೆಗಳು, ಇ-ರಿಕ್ಷಾ ಸುರಕ್ಷತಾ ಮಾರ್ಗಸೂಚಿಗಳು, ವಾಹನ ಟ್ರಕ್ಕಿಂಗ್ ಸಾಧನಗಳು ಮತ್ತು ಚಾಲಕ ತರಬೇತಿ ಸಂಸ್ಥೆಗಳು ಇವುಗಳಲ್ಲಿ ಸೇರಿವೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಫಾರ್ಮ್ಡ್ July 1942. Headquarters is situated in New Delhi. Minister responsible is Nitin Gadkari. National cashless treatment up to 1.5 lakh for 7 days announced for all road accident survivors. Question number 3. Who has been appointed as the brand ambassador for the 60th Bengaluru International Film Festival? 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಎ ಧನಂಜಯ್, ಆಪ್ಷನ್ ಬಿ ಸುದೀಪ್, ಆಪ್ಷನ್ ಸಿ ಕಿಶೋರ್ ಕುಮಾರ್ ಜಿ, ಆಪ್ಷನ್ ಡಿ ಗಣೇಶ್.
ರೈಟ್ ಆನ್ಸರ್ ಆಪ್ಷನ್ ಸಿ ಕಿಶೋರ್ ಕುಮಾರ್ ಜಿ. ಚಲನಚಿತ್ರೋತ್ಸವಕ್ಕೆ ಕಿಶೋರ್ ರಾಯಭಾರಿ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ ಮಾರ್ಚ್ 1ರಿಂದ 8ರವರೆಗೆ ಆಯೋಜಿಸಿರುವ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನಟ ಜಿ. ಕಿಶೋರ್ ಕುಮಾರ್ ಅವರನ್ನು ಆಯ್ಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. The 60th ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ವಿಲ್ ಬಿ ಹೆಲ್ಡ್ ಫ್ರಮ್ ಮಾರ್ಚ್ 1 to 8. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ 1ರಿಂದ 8ರವರೆಗೆ ನಡೆಯಲಿದೆ. ಎ ಗಾರ್ಡನ್ ಆಫ್ ಪೀಸ್ ಫಾರ್ ಆಲ್ ರೇಸಸ್. ಲಾಸ್ಟ್ ಇಯರ್ ದ ಫಿಲ್ಮ್ ಫೆಸ್ಟಿವಲ್ ವಾಸ್ ಆರ್ಗನೈಸ್ಡ್ ಅಂಡರ್ ದ ಥೀಮ್ ಆಫ್ ಸೋಷಿಯಲ್ ಜಸ್ಟಿಸ್. ಈ ವರ್ಷದ ಚಲನಚಿತ್ರೋತ್ಸವದ ಥೀಮ್ ಸರ್ವ ಜನಾಂಗದ ಶಾಂತಿಯ ತೋಟ ಆಯ್ಕೆ ಮಾಡಲಾಗಿದೆ. ಕಳೆದ ವರ್ಷ ಸಾಮಾಜಿಕ ನ್ಯಾಯ ಥೀಮ್ನಲ್ಲಿ ಚಲನಚಿತ್ರೋತ್ಸವ ಆಯೋಜಿಸಲಾಗಿತ್ತು. The Bengaluru International Film Festival, which began in 2006, is now entering its 60th edition. 2006ರಲ್ಲಿ ಆರಂಭವಾದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇದೀಗ 16ನೇ ಆವೃತ್ತಿಯನ್ನು ಪ್ರವೇಶಿಸುತ್ತಿದೆ. ಚಲನಚಿತ್ರೋತ್ಸವದಲ್ಲಿ ಪ್ರತಿ ವರ್ಷ 60ಕ್ಕೂ ದೇಶಗಳಿಂದ ಬಂದ ಸುಮಾರು 200ಕ್ಕೂ ಅಧಿಕ ಚಲನಚಿತ್ರಗಳನ್ನು 13 ಚಿತ್ರಮಂದಿರಗಳಲ್ಲಿ ಸುಮಾರು 400 ಪ್ರದರ್ಶನಗಳನ್ನು ಆಯೋಜಿಸುತ್ತಿದೆ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನಟ ಕಿಶೋರ್ ಕುಮಾರ್ ನೇಮಕ. 2025ರ ಮಾರ್ಚ್ 1ರಿಂದ 8ರವರೆಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 9 ಕೋಟಿ ವೆಚ್ಚದಲ್ಲಿ ಆಯೋಜನೆ. ಥೀಮ್ ಸರ್ವ ಜನಾಂಗದ ಶಾಂತಿಯ ತೋಟ. 400ಕ್ಕೂ ಹೆಚ್ಚು ಕನ್ನಡ ಸೇರಿದಂತೆ ಇತರ ಭಾಷೆಗಳ ಚಿತ್ರಗಳ ಪ್ರದರ್ಶನ. Question number 4. Which edition of Aero India is scheduled for 2025? 2025ರಲ್ಲಿ ಏರೋ ಇಂಡಿಯಾದ ಯಾವ ಆವೃತ್ತಿಯನ್ನು ನಡೆಸಲು ನಿರ್ಧರಿಸಲಾಗಿದೆ? ಆಪ್ಷನ್ ಎ 13, ಆಪ್ಷನ್ ಬಿ 14, ಆಪ್ಷನ್ ಸಿ 15, ಆಪ್ಷನ್ ಡಿ 16. ಸರಿಯಾದ ಉತ್ತರ ಆಪ್ಷನ್ ಸಿ 15. ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋಗೆ ಸಿದ್ಧತೆ. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನಕ್ಕೆ 1 ತಿಂಗಳು ಬಾಕಿ ಉಳಿದಿದ್ದು ಯಲಹಂಕದ ವಾಯುನೆಲೆಯಲ್ಲಿ ಸಿದ್ಧತಾ ಕಾರ್ಯ ಆರಂಭವಾಗಿದೆ. ಫೆಬ್ರವರಿ 10ರಿಂದ 14ರವರೆಗೆ ನಡೆಯಲಿರುವ ಏರ್ ಶೋದಲ್ಲಿ ದೇಶ ವಿದೇಶಗಳ ಹಲವು ಸಂಸ್ಥೆಗಳು ಭಾಗಿಯಾಗಲಿವೆ. ಈ ಬಾರಿಯದು 15ನೇ ಆವೃತ್ತಿಯಾಗಿದ್ದು ಈ ಬಾರಿ ರನ್ವೇ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಎನ್ನುವುದು ಧ್ಯೇಯವಾಕ್ಯವಾಗಿದೆ. Aero India, it is a biennial air show and aviation exhibition held in Yelahanka Air Force Station, Bengaluru. ಏರೋ ಇಂಡಿಯಾ ಎಂಬುದು ಯಲಹಂಕ ವಾಯುಪಡೆ ನಿಲ್ದಾಣದಲ್ಲಿ ನಡೆಯುವ ದ್ವೈವಾರ್ಷಿಕ ವಾಯುಯಾನ ಪ್ರದರ್ಶನವಾಗಿದೆ. ಇಟ್ ಈಸ್ ಆರ್ಗನೈಸ್ಡ್ ಬೈ ದಿ ಡಿಫೆನ್ಸ್ ಎಕ್ಸಿಬಿಷನ್ ಆರ್ಗನೈಸೇಷನ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಇದನ್ನು ರಕ್ಷಣಾ ಸಚಿವಾಲಯದ ರಕ್ಷಣಾ ಪ್ರದರ್ಶನ ಸಂಸ್ಥೆ ಆಯೋಜಿಸಿದೆ. ಮೊದಲ ಬಾರಿಗೆ ಈ ವೈಮಾನಿಕ ಪ್ರದರ್ಶನ 1996ರಲ್ಲಿ ನಡೆದಿತ್ತು. ದಿಸ್ ಇಯರ್ ಥೀಮ್ ಈಸ್ ದ ರನ್ವೇ ಟು ಬಿಲಿಯನ್ ಆಪರ್ಚುನಿಟೀಸ್. ಈ ವರ್ಷದ ಥೀಮ್ ರನ್ವೇ ಟು ಬಿಲಿಯನ್ ಆಪರ್ಚುನಿಟೀಸ್ ಆಗಿದೆ. ಏರೋ ಇಂಡಿಯಾ, ಯಲಹಂಕ ಏರ್ ಫೋರ್ಸ್ ಸ್ಟೇಷನ್, ಲೊಕೇಶನ್ ಬೆಂಗಳೂರು. ಎಸ್ಟಾಬ್ಲಿಷ್ಡ್ 1996. Ministry of Defence launches the Aero India 2025. This year theme is the runway to billion opportunities. This is the 50th edition of Asia's biggest air show, conducting in Air Force Station Yelahanka on 10th to 40th of February 2025. Question number 5. Which university will present an honorary doctorate to film actor Tara Anuradha? ಚಲನಚಿತ್ರ ನಟಿ ತಾರಾ ಅನುರಾಧಾ ಅವರಿಗೆ ಯಾವ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡುತ್ತದೆ? ಬೆಂಗಳೂರು ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಮೈಸೂರು ಯೂನಿವರ್ಸಿಟಿ, ಆಪ್ಷನ್ ಸಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಗುಲ್ಬರ್ಗಾ ಯೂನಿವರ್ಸಿಟಿ. ರೈಟ್ ಆನ್ಸರ್ ಆಪ್ಷನ್ ಸಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಹಿರಿಯ ನಟಿ ತಾರಾಗೆ ಮಹಿಳಾ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್. ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 16ನೇ ಘಟಿಕೋತ್ಸವದಲ್ಲಿ ಗುರುವಾರ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಕನ್ನಡದ ಹಿರಿಯ ನಟಿ ತಾರಾ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಕರ್ನಾಟಕ ಸ್ಟೇಟ್ ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ, also known as Karnataka State Women's University, was established in August 2003 and it is the first university exclusively for women in the state of Karnataka. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ
ಆಗಸ್ಟ್ 2003ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಸ್ಥಾಪಿಸಲಾದ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಪ್ರೊಫೆಸರ್ ಬಿ.ಕೆ. ತುಳಸಿಮಾಲಾ ವೈಸ್ ಚಾನ್ಸಲರ್. ಪ್ರೊಫೆಸರ್ ಬಿ.ಕೆ. ತುಳಸಿಮಾಲಾ ಇದರ ಹಾಲಿ ಉಪಕುಲಪತಿಗಳಾಗಿದ್ದಾರೆ. ವೆಟರ್ನರ್ ಕನ್ನಡ ಆಕ್ಟರ್ ತಾರಾ ವಾಸ್ awarded an honorary doctorate for her achievement in the field of cinema at the 60th convocation of Akka Mahadevi Women's University. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 16ನೇ ಘಟಿಕೋತ್ಸವದಲ್ಲಿ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ಕನ್ನಡದ ಹಿರಿಯ ನಟಿ ತಾರಾ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ established in August 2003. Vice Chancellor B.K. Tulsimala. Wikipedia page of Tara. Born in 4th March 1973. ನಟಿ ತಾರಾಗೆ ವಿಜಯಪುರ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸನ್ಮಾನ.